ಇವತ್ತು ಮುಖ್ಯಮಂತ್ರಿಗಳು ಬರೆದಿರುವಂತಹ ಒಂದು ಪತ್ರ ರಾಜ್ಯ ರಾಜಕೀಯದಲ್ಲಿ ಭಾರಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿ ಸೂಚಿಸಿರುವಂತಹ ಪತ್ರ ಇದಾಗಿತ್ತು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಲೆಟರ್ನಲ್ಲೇ ಇರುವಂತಹ ಪತ್ರ ಇದಾಗಿತ್ತು. ಇದೇ ಪತ್ರವನ್ನು ಬಿಜೆಪಿಯ ನಾಯಕ ಸುನಿಲ್ ಕುಮಾರ್ ಅವರು ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಉದ್ಭವವಾಗಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ನೇರವಾಗಿಯೇ ಸುನಿಲ್ ಕುಮಾರ್ ಆರೋಪವನ್ನು ಮಾಡಿದರು. ಆದರೆ ಅಂತಿಮವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿ ಇದೊಂದು ನಕಲಿ ಅಂತ ಆರೋಪ ಹೊರಿಸಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದೆ. ಹಾಗಾದರೆ ಈ ಪತ್ರ ಏನು, ಅದರ ಒಳಗುಟ್ಟೇನು ನೋಡೋಣ ಬನ್ನಿ. ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಇದೇ ಪತ್ರ ನಾವೀಗ ತೋರಿಸ್ತಾ ಇದೀವಲ್ಲ, ಇದೇ ಪತ್ರ ರಾಜ್ಯದಲ್ಲಿ ಇವತ್ತು ಸಂಚಲನ ಸೃಷ್ಟಿಸಿದೆ. ಈ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಪತ್ರವನ್ನ ಹಂಚಿಕೊಂಡಿರೋದು ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದೆ ಅನ್ನೋದು ಬಿಜೆಪಿ ನಾಯಕರ ಬಹುಕಾಲದ ಆರೋಪ. ಈ ಬಗ್ಗೆ ವಿಧಾನಸಭೆ ಹಾಗೂ ಪರಿಷತ್ನ ಒಳಗೂ ಪೆನ್ ಡ್ರೈವ್, ಆಡಿಯೋ, ವಿಡಿಯೋ ಅಂತೆಲ್ಲ ಸದ್ದು ಮಾಡಿದ್ದವು. ಈ ಬೆನ್ನಲ್ಲೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಈ ಟ್ವೀಟ್ ನಲ್ಲಿ ಸಿಎಂ ಸೂಚಿಸಿದ್ದಾರೆ ಎನ್ನಲಾದ ಪತ್ರವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮೋಹನ್ ರನ್ನ ಮೈಸೂರು ಗ್ರಾಮಾಂತರ ಜಿಲ್ಲೆ ಅಬಕಾರಿ ಡಿಸಿಯಾಗಿ ನಿಯೋಜಿಸೋದಕ್ಕೆ ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇಂದ್ರಿಯ ವಶವಾಗಿ ಆಡಳಿತದ ಹದ ಕಳೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂತಹ ನಿಯಮಾವಳಿಗಳನ್ನ ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂತ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂತದ್ದು. ಸ್ವತಃ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಇದೇ ವಿಚಾರವನ್ನ ಶಾಸಕ ಸುರೇಶ್ ಕುಮಾರ್ ಕೂಡ ಹಂಚಿಕೊಂಡಿದ್ರು. ರಾಜ್ಯ ಸರ್ಕಾರವನ್ನ ತುಗ್ಲಕ್ ಸರ್ಕಾರ ಅಂತ ಕರೆದಿದ್ದರು. ಇನ್ನು ಯಾವಾಗ ತಮ್ಮದೇ ಇಲಾಖೆ ಅಧಿಕಾರಿಯನ್ನ ಅಬಕಾರಿಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಸುದ್ದಿ ಬಂತೋ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ರು. ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಬಹಳ ಕಷ್ಟ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ, ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿಂದ ನಮಗೆ ಬರಬೇಕು, ನಾವು ಅದನ್ನು ಆಮೇಲೆ ನಮ್ಮ ನೋಟಿಸಿಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ಅಧಿಕಾರಿ ಕೆ ಮೋಹನ್ ವರ್ಗಾವಣೆ ಬಗ್ಗೆ ಆದೇಶದ ಪ್ರತಿ ಹರಿದಾಡ್ತಾ ಇದ್ದ ಹಾಗೆ ಸಿಎಂ ಅವರ ಜಂಟಿ ಕಾರ್ಯದರ್ಶಿ ಸ್ಪಷ್ಟನೆಯನ್ನ ಕೊಟ್ರು. ಅಧಿಕೃತ ಸಂಖ್ಯೆ ಮತ್ತು ದಿನಾಂಕ ಇಲ್ಲದ ಈ ಟಿಪ್ಪಣಿ ಸಿಎಂ ಸಚಿವಾಲಯದಲ್ಲಿ ಈ ತಂತ್ರಾಂಶದಲ್ಲಿ ನೋಂದಾಯಿಸಿರೋದಿಲ್ಲ. ಟಿಪ್ಪಣಿಯನ್ನ ಯಾವುದೇ ಇಲಾಖೆಗೆ ರವಾನಿಸಿರುವುದಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರೋ ದುರುದ್ದೇಶದಿಂದ ಈ ತರಹದ ಕೃತ್ಯ ಎಸಗಲಾಗಿದೆ ಅಂದ್ರು. ಜೊತೆಗೆ ವಿಧಾನಸೌಧದ ಪೊಲೀಸರಿಗೆ ಕ್ರಮದ ಸೂಚನೆಯನ್ನು ಕೊಟ್ಟಿದ್ದಾರೆ. ಹರೀಶ್ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.